ಎಲ್ಲರಿಗೂ ನಮಸ್ಕಾರಗಳು. ವಾಸ್ತು ಪ್ರಕಾರ ಈ ವಸ್ತುಗಳನ್ನು ಮನೆಯಲ್ಲಿಟ್ಟರೆ ನೀವೇ ಕೋಟ್ಯಾಧಿಪತಿಗಳು. ಕೆಲವೊಮ್ಮೆ ಅನೇಕರು ಆರ್ಥಿಕವಾಗಿ ಸಮಸ್ಯೆ ಎದುರಿಸುತ್ತಲೇ ಇರುತ್ತಾರೆ. ಎಷ್ಟೇ ದುಡಿದರೂ, ಹಣ ಗಳಿಸಿದರೂ, ಕೂಡಿಟ್ಟರೂ ಹಣ ನಿಲ್ಲುವುದೇ ಇಲ್ಲ. ಪದೇ ಪದೇ ಉಂಟಾಗುವ ಹಣಕಾಸಿನ ಸಮಸ್ಯೆಯಿಂದ ಬೇಸತ್ತು ಹೋಗಿರುತ್ತಾರೆ. ಹೌದು, ಪ್ರತಿಯೊಬ್ಬರೂ ಜೀವನದಲ್ಲಿ ಸೌಕರ್ಯಗಳನ್ನು, ಮನೆ, ಆಸ್ತಿ ಹಾಗೂ ಅಭಿವೃದ್ಧಿಯನ್ನು ಹೊಂದಲು ಬಯಸುತ್ತಾರೆ. ಆದರೆ ಕಠಿಣ ಪರಿಶ್ರಮದ ನಂತರವೂ ಫಲಿತಾಂಶ ಸಿಗುವುದಿಲ್ಲ. ಗಂಭೀರವಾದ ಆರ್ಥಿಕ ಸುಳಿಯಲ್ಲಿ ಸಿಲುಕಿ ಒದ್ದಾಡುವಂಥ ಪರಿಸ್ಥಿತಿಗಳು ಉಂಟಾಗಬಹುದು. ಅದಕ್ಕೆ ವಾಸ್ತುಶಾಸ್ತ್ರದಲ್ಲಿ ಕೆಲ ಪರಿಹಾರಗಳನ್ನು ನೀಡಲಾಗಿದೆ. ಇಲ್ಲಿ ಹೇಳಲಾದ 9 ವಸ್ತುಗಳು ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಲು ಸಹಕಾರಿಯಾಗಿವೆ ಎಂದು ನಂಬಲಾಗುತ್ತದೆ. ಇವು ಆರ್ಥಿಕ ಸಮೃದ್ಧಿಯ ಜೊತೆಗೆ ಕುಟುಂಬದಲ್ಲಿ ಸಂತೋಷಗಳನ್ನು ನೀಡುತ್ತವೆ ಎಂದೂ ಹೇಳಲಾಗುತ್ತದೆ. ಹಣದ ಕೊರತೆಯಾಗದೇ ಇರಲು ಮನೆಯಲ್ಲಿ ಇಡಬೇಕಾದ 9 ವಸ್ತುಗಳು. 1. ಮಣ್ಣಿನ ಮಡಕೆ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಹಣದ ತೊಂದರೆಗಳನ್ನು ತಡೆಯಲು ನೀವು ಉತ್ತರ ದಿಕ್ಕಿನಲ್ಲಿ ಮಣ್ಣಿನ ಮಡಕೆಯನ್ನು ಇಡಬೇಕು. ಆ ಮಡಕೆಯಲ್ಲಿ ನೀರು ತುಂಬಿಸಬೇಕು ಎಂದು ಹೇಳಲಾಗುತ್ತದೆ. ಈ ಪರಿಹಾರವು ವ್ಯಕ್ತಿಗಳಿಗೆ ಹೇರಳವಾದ ಸಂತೋಷ ಮತ್ತು ಹಣದ ಹರಿವನ್ನು ನೀಡುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. 2. ತುಳಸಿ ಗಿಡ. ಉತ್ತರ ದಿಕ್ಕಿಗೆ ತುಳಸಿ ಗಿಡ ನೆಟ್ಟರೆ ಮನೆಯಲ್ಲಿ ಹಣದ ಕೊರತೆ ಇಲ್ಲದಂತಾಗುತ್ತದೆ. ತುಳಸಿಯು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ತುಳಸಿಯನ್ನು ಬೆಳೆಸುವುದು ಮತ್ತು ಸಂಪ್ರದಾಯದ ಪ್ರಕಾರ ಅದನ್ನು ಪೂಜಿಸಿದ ನಂತರವೇ ಲಕ್ಷ್ಮಿ ಒಲಿಯುತ್ತಾಳೆ, ಆಶೀರ್ವದಿಸುತ್ತಾಳೆ ಎಂದು ನಂಬಲಾಗುತ್ತದೆ. 3. ಲೋಹದ ಆಮೆ. ಲೋಹದ ಆಮೆಯನ್ನು ಉತ್ತರಾಭಿಮುಖವಾಗಿ ಇಡುವುದು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಲೋಹದ ಆಮೆಯನ್ನು ಮನೆಯೊಳಗೆ ಇಡುವುದು ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಭಾವಿಸಲಾಗಿದೆ. 4. ಕಿತ್ತಳೆ ಗಿಡ. ಕಿತ್ತಳೆ ಗಿಡವನ್ನು ಬೆಳೆಸುವುದು ಒಳ್ಳೆಯದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಕಿತ್ತಳೆ ಸಸ್ಯವು ಸಮೃದ್ಧಿ, ಸಂತೋಷ ಮತ್ತು ಅದೃಷ್ಟವನ್ನು ತರುತ್ತದೆ. ನಡೆಯುತ್ತಿರುವ ಆರ್ಥಿಕ ಸಂಕಷ್ಟಗಳನ್ನು ಕೊನೆಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. 5. ಕಪ್ಪು ಕುದುರೆ ಲಾಳ. ಮನೆಯ ಮುಖ್ಯ ಬಾಗಿಲಲ್ಲಿ ಕಪ್ಪು ಕುದುರೆ ಲಾಳ ಇಡುವುದು ಅತ್ಯಂತ ಅದೃಷ್ಟ ಎಂದು ನಂಬಲಾಗುತ್ತದೆ. ಇದು ನಿಮ್ಮ ಮನೆಗೆ ಹಣದ ಸಮೃದ್ಧಿಯನ್ನು ತರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. 6. ಲೋಹದ ಮೀನು. ನಿಮ್ಮ ಮನೆಯಲ್ಲಿ ಲೋಹದ ಮೀನು ಇರಿಸುವುದು ಮಂಗಳಕರವಾಗಿದೆ. ಇದು ಹಣದ ಕೊರತೆಯನ್ನು ತಡೆಯುತ್ತದೆ. ಹಾಗೆಯೇ ಆರ್ಥಿಕ ಸಮೃದ್ಧಿಯನ್ನು, ಮನೆಯಲ್ಲಿ ಸಂತೋಷವನ್ನು ತರುತ್ತದೆ ಎಂದು ನಂಬಲಾಗಿದೆ. 7. ಲಕ್ಷ್ಮೀದೇವಿ ವಿಗ್ರಹ. ಲಕ್ಷ್ಮೀದೇವಿಯ ವಿಗ್ರಹವನ್ನು ಮನೆಯಲ್ಲಿ ಉತ್ತರಾಭಿಮುಖವಾಗಿ ಇರಿಸಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಕಮಲದ ಹೂವಿನ ಮೇಲೆ ಕುಳಿತಿರುವ ಹಾಗೂ ದೇವಿಯ ಕೈಗಳಿಂದ ಚಿನ್ನದ ನಾಣ್ಯಗಳು ಬೀಳುತ್ತಿರುವ ವಿಗ್ರಹವು ಸಮೃದ್ಧಿ ಮತ್ತು ಸಂತೋಷ ತರುತ್ತದೆ ಎಂದು ಹೇಳಲಾಗುತ್ತದೆ. 8. ಸ್ಫಟಿಕ ಚೆಂಡುಗಳು. ನಿಮ್ಮ ಮನೆಯಲ್ಲಿ ಹೇರಳವಾಗಿ ಹಣದ ಹರಿವು ಇರಬೇಕೆಂದು ಬಯಸಿದರೆ ಸ್ಫಟಿಕ ಚೆಂಡುಗಳನ್ನು ಮನೆಯಲ್ಲಿರಿಸಬೇಕು ಎಂದು ಹೇಳಲಾಗುತ್ತದೆ. ಮುಖ್ಯವಾಗಿ ಅದನ್ನು ಮನೆಯ ಕಿಟಕಿ ಅಥವಾ ಬಾಗಿಲಿನ ಮೇಲೆ ಇರಿಸಬೇಕು. 9. ಪಿರಮಿಡ್. ನಿಮ್ಮ ಮನೆಯಲ್ಲಿ ತಾಮ್ರದ, ಹಿತ್ತಾಳೆಯ ಅಥವಾ ಬೆಳ್ಳಿಯ ಪಿರಮಿಡ್ ಇರಿಸುವುದರಿಂದ ಅಗಾಧವಾದ ಅದೃಷ್ಟ ನಿಮ್ಮದಾಗುತ್ತದೆ ಎಂದು ನಂಬಲಾಗುತ್ತದೆ. ಈ ಪಿರಮಿಡ್ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ಹಾಗೂ ಖುಷಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ವಿಡಿಯೋ ನೋಡಿದ ತಕ್ಷಣ ಲೈಕ್, ಶೇರ್ ಮಾಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಧನ್ಯವಾದಗಳು.